ವಿಶ್ವಕದ ನಾಡಹಬ್ಬ ದಸರಾ ಹಿನ್ನೆಲೆ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಎಂದಿನಿಂದ ಭಾರ ಹೊರಿಸುವ ತಾಲೀಮು ಆರಂಭ ಆಗಿದೆ. ನಾಡಹಬ್ಬ ದಸರಾ ಹಿನ್ನೆಲೆ ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ದಸರಾ ಗಜಪಡೆ ಭರ್ಜರಿ ತಾಲೀಮನ್ನು ಮಾಡ್ತಾ ಇದ್ವು. ಆದರೆ ತಾಲೀಮಿನ ಬಳಿಕ ಇದೀಗ ಭಾರವನ್ನು ಹೊರಿಸುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಎಂದಿನಿಂದ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಟೀಮ್ಗೆ ಭಾರ ಹೊರಿಸುವ ತಾಲೀಮನ್ನು ಮಾಡಲಾಗುತ್ತೆ. ಮೊದಲನೇದಾಗಿ ಸುಮಾರು 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುಗೆ ಇದೀಗ ಇವತ್ತು ಮೊದಲನೆಯ ಹಂತವಾಗಿ 300 kg ಭಾರವನ್ನು ಹಾಕಿ ಆ ಅಭಿಮನ್ಯುಗೆ ತಾಲೀಮನ್ನು ಮಾಡಲಾಗ್ತಾ ಇದೆ. ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಕ್ಯಾಪ್ಟನ್ ಅಭಿಮನ್ಯು ಒಂದು ಟೀಮ್ ಗಜಗಾಂಭೀರ್ಯದಿಂದ ಮೈಸೂರಿನ ರಾಜ ಬೀದಿಯಲ್ಲಿ ಗಜಗಾಂಭೀರ್ಯದಿಂದ ಹೆಜ್ಜೆಯನ್ನು ಹಾಕುವಂಥದ್ದು ಪ್ರತೀತಿ. 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂಥ ಕ್ಯಾಪ್ಟನ್ ಅಭಿಮನ್ಯು ಆ ದೃಶ್ಯಾವಳಿಗಳನ್ನು ನೋಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ನೆರೆದಿರ್ತಾರೆ. ಹೀಗಾಗಿ ಮೊದಲನೇ ಹಂತದಾಗಿ ಕ್ಯಾಪ್ಟನ್ ಅಭಿಮನ್ಯುಗೆ 300 kg ತೂಕದ ಗಾದಿ ನಮ್ದ ಮತ್ತು ಮರಳನ್ನು ಇಟ್ಟು ಮೊದಲನೇ ಹಂತವಾಗಿ ತಾಲೀಮನ್ನು ಮಾಡಲಾಗುತ್ತೆ. ಅದಾದ ಬಳಿಕ 300 kgಯಿಂದ 500 kgಗೆ ಹೆಚ್ಚಿಸಿ, ಅದಾದ ಬಳಿಕ 750 kgಗೆ ತೂಕಕ್ಕೆ ಹೆಚ್ಚಿಸಿ ಅವುಗಳಿಗೆ ತಾಲೀಮನ್ನು ಕೂಡ ಮಾಡಲಾಗುತ್ತೆ. ಹೀಗಾಗಿ ಅರಮನೆಯ ಅಂಗಳದಿಂದ ಮೊದಲನೇ ದಿನ ಮೈಸೂರಿನ ಅರಮನೆ ಅಂಗಳದಿಂದ ನೇರವಾಗಿ ಬನ್ನಿ ಮಂಟಪಕ್ಕೆ ಸಾಗುವಂತಹ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಇಂದಿನಿಂದ ಭಾರ ಹೊರಿಸುವ ತಾಲೀಮು ಆರಂಭ ಆಗಿದೆ. ಅಭಿಮನ್ಯು ಆದ ಬಳಿಕ ಇನ್ನಿತರೆ ಆನೆಗಳು ಇನ್ನೂ 2-3 ಆನೆಗಳಿಗೂ ಕೂಡ ಭಾರವನ್ನು ಹೊರಿಸಲಾಗುತ್ತೆ. ಸುಮಾರು 50 kg ತೂಕದ ಮರಳು ಮೂಟೆಯನ್ನು ನೀವೀಗ ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಸುಮಾರು 300 kgಯನ್ನು ಹೆಚ್ಚಿಸಿಕೊಂಡು ಈ ರೀತಿಯಾದಂತಹ ಮೂಟೆಯನ್ನು ಆನೆಯ ಮೇಲ್ಭಾಗಕ್ಕೆ ಹಾಕಿ ಅವುಗಳನ್ನು ತಾಲೀಮಿಗೆ ಸಜ್ಜುವನ್ನು ಮಾಡುವಂಥದ್ದು. ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ದಸರಾ ಗಜಪಡೆ ನಾಡಿನ ವಾತಾವರಣಕ್ಕೆ ನಿಧಾನವಾಗಿ ಹೊಂದ್ಕೊಂಡಿದ್ವು. ಅದಾದ ಬಳಿಕ ಭಾರವನ್ನು ಹಾಕಿ ಅವುಗಳಿಗೆ ತಾಲೀಮನ್ನು ಮಾಡಿಸಿದ್ರೆ ದಸರಾ ದಿನ 750 kg ತೂಕದ ಚಿನ್ನದ ಅಂಬಾರಿಯನ್ನು ಯಾವುದೇ ಅಡೆತಡೆ ಇಲ್ಲದೆ ಹೊತ್ತು ಸಾಗಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾದಂಥ ಹಂತವಾದ ತಾಲೀಮನ್ನು ಮಾಡಲಾಗುತ್ತೆ. ಮೊದಲಿಗೆ ಮರಳು ಮೂಟೆಯ ತಾಲೀಮು, ಅದಾದ ಬಳಿಕ ಮರದ ಅಂಬಾರಿಯನ್ನು ಹಾಕಿ ತಾಲೀಮನ್ನು ಮಾಡಲಾಗುತ್ತೆ. ಸುಮಾರು 14 ಆನೆಗಳು ಕಾಡಿನಿಂದ ನಾಡಿಗೆ ಬಂದಿದೆ. ಕ್ಯಾಪ್ಟನ್ ಅಭಿಮನ್ಯು ಟೀಮ್ನ 14 ಆನೆಗಳಿಗೂ ಕೂಡ ತಾಲೀಮನ್ನು ಈಗಾಗಲೇ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಮರದ ಮೂಟೆಯನ್ನು ಹಾಕಿ ಸುಮಾರು 300 kg ಮರದ ಮೂಟೆಯನ್ನು ಹಾಕುವ ಮೂಲಕವಾಗಿ ತಾಲೀಮನ್ನು ಇಂದಿನಿಂದ ಶುರು ಮಾಡಲಾಗಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.